ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ನಗರದ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ವೃತ್ತವನ್ನು ಸ್ವಚ್ಛಗೊಳಿಸಿ ಎಲ್ಲರೂ ಒಟ್ಟಾಗಿ ಸ್ವಚ್ಛತೆ ಮಾಡೋದ್ರ ಮೂಲಕ ದೇಶವನ್ನ ಸರಿಯಾದಂಥ ದಿಕ್ಕಿನೆಡೆಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡಿದಂಥ ಒಂದು ಸಂಗತಿ ಇದು. ಸ್ವಚ್ಛ ಭಾರತದ ಕಲ್ಪನೆಗೆ ಪೂರಕವಾಗಿ ಕಾರ್ಯ ನಡೀತಾ ಇರುತ್ತೆ. ಅಂಬೇಡ್ಕರ್ ಅವರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಆ ಕಾರ್ಯ ಇವತ್ತು ನಡೀತಿದೆ. ನೆನ್ನೆ ಸ್ವಚ್ಛತೆ, ಇವತ್ತು ಅವರ ಜಯಂತಿ. ಇದಕ್ಕೆ ಬಹಳ ಭಾವನಾತ್ಮಕವಾದಂಥ ಸಂಬಂಧಗಳಿದೆ. ಇವತ್ತು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ತಂದುಕೊಂಡಿದ್ದೆ ಅಷ್ಟೇ ಅಲ್ಲ, ಈ ದೇಶದ ಭವಿಷ್ಯ ಹೇಗಿರಬೇಕು ಅಂತೇಳಿ ಯೋಚನೆ ಮಾಡಿದಂಥ, ಅದಕ್ಕೆ ಪೂರಕವಾಗಿ ಹೋರಾಟಗಳನ್ನು ರೂಪಿಸಿದಂಥ ಒಬ್ಬ ಮಹಾನ್ ಚೇತನ ಅವರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಅನೇಕ ಸಂಗತಿಗಳೇನಿತ್ತು, ಅಪತ್ಯಗೊಂಡಿರುವಂಥ ಸಂಗತಿಗಳೇನಿತ್ತು, ಆ ಸಂಗತಿಗಳು ಸರಿಯಲ್ಲ, ಅದು ಬದಲಾವಣೆ ಮಾಡಿಕೊಂಡು ಈ ಹಿಂದೂ ಸಮಾಜವನ್ನು ಇನ್ನೊಂದಷ್ಟು ಉತ್ಕೃಷ್ಟವಾಗಿ ಕಟ್ಟಬೇಕು ಅಂತೇಳಿ ಅಂಬೇಡ್ಕರ್ ಅವರ ಆಶಯ ಇತ್ತು. ಹಾಗಾಗಿ ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಹಿಂದೂ ಸಮಾಜ ಇವತ್ತು ಇಡೀ ಹಿಂದೂ ಸಮಾಜ ಸರ್ವಸ್ಪರ್ಶಿ ಸಮಾಜ ಆಗಲಿಕ್ಕೆ ಕಾರಣ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವತ್ತಿದ್ದಂಥ ಅವರು ನೋವು ತಿಂದಂಥ ನೋವುಗಳೆಲ್ಲ ಮುಂದೆ ನಮ್ಮ ಪೀಳಿಗೆಗೆ ಬರಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಂಥ ಪರಿಣಾಮ ಇವತ್ತು ಸರ್ವಸ್ಪರ್ಶಿ ಸಮಾಜ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಡೀ ಹಿಂದೂ ಸಮಾಜಕ್ಕೆ ಅವರ ಒಂದು ಆಲೋಚನೆ ದೊಡ್ಡ ಶಕ್ತಿಯಾಗಿ ನಿಂತಿದೆ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಗವಂತ ಅವರಿಗೆ ಸದ್ಗತಿ ಕೊಟ್ಟಿದ್ದಾನೆ. ಇನ್ನೂ ಅವರು ಎಲ್ಲಿದ್ದಾರೋ ಅಲ್ಲೇ ಸುಖವಾಗಿರಲಿ. ಅವರ ಮೂಲಕ ಯಾರು ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಭಗವಂತ ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭ ನಾನು ಭಗವಂತನ ಪ್ರಾರ್ಥನೆ ಮಾಡಿ, ಇಡೀ ಹಿಂದೂ ಸಮಾಜ ಇವತ್ತು ಚೈತನ್ಯದಿಂದ ತುಂಬಿ ತುಳುಕುವಾಗ ಕಾರಣನೇ ಅಂಬೇಡ್ಕರ್ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತಿಗೆ ಈ ಸಂದರ್ಭದಲ್ಲಿ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಪ್ರಿಯ ಶಾಸಕರಾದ ಚನ್ನಬಸಪ್ಪನವರಿಗೆ,